ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ನಾವು ಇವತ್ತು ನಮ್ಮ ಮನೆ ತೋಟಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಇವತ್ತು ನಮ್ಮ ಮನೆ ತೋಟದಲ್ಲಿ ಕೆಲಸ ಮಾಡಿಸ್ತಾ ಇದೀವಿ. ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆ ತೋಟದಲ್ಲಿ ಏನ್ ಕೆಲಸ ಮಾಡಿಸ್ತಿದೀವಿ, ಆ ಕೆಲಸ ಮಾಡಿಸೋದ್ರಿಂದ ಏನು ಉಪಯೋಗ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಇವತ್ತು ನಾವು ಬಂದು ನಮ್ಮ ತೋಟದಲ್ಲಿ ಚಿಗುರನ್ನ ತೆಗಿಸ್ತಾ ಇದೀವಿ. ಈ ಚಿಗುರು ಏನಕ್ಕೆ ತೆಗಿಸ್ತಾ ಇದೀವಿ ಅಂದ್ರೆ ನಾವು 3ನೇ ರೌಂಡ್ ಗೊಬ್ಬರ ಹಾಕ್ಬೇಕು, ಹಾಗಾಗಿ ತೆಗಿಸ್ತಾ ಇದೀವಿ. ಈ ಚಿಗುರು ಮತ್ತೆ ಕಂಗುಡಿ ಮತ್ತೆ ತರ್ಗು ಎಲ್ಲದನ್ನು ಕೂಡ ತೆಗಿಸ್ತಾ ಇದೀವಿ. ಇದ್ರ ಜೊತೆ ಇದ್ರ ತೆಗಿಸೋದ್ರಿಂದ ಈ ಕೆಲಸ ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ, ಈಗ ನಾವು ಬಂದು ಗೊಬ್ಬರ ಹಾಕೋದ್ರಿಂದ ಆ ಗೊಬ್ಬರ ಪವರ್ ಇರುತ್ತಲ್ಲ, ಅದನ್ನ ಈ ಚಿಗುರು ಕಂಗುಡಿ ಎಲ್ಲ ಇರುತ್ತಲ್ಲ, ಅದು ಇನ್ನು ಎಳೆದಲ್ಲ, ಅದು ಡೆವಲಪ್ ಆಗಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ಪವರ್ನು ಕೂಡ ಅದೇ ತಗೊಳುತ್ತೆ. ಹಾಗಾಗಿ ಮತ್ತೆ ಆ ಪವರ್ ಗೊಬ್ಬರದ ಗಿಡಗಳಿಗೆ ಬೇಕಾಗಿರೋ ಮೇನ್ ರೆಕ್ಕೆಗಳಿಗಾಗ್ಲಿ ಕಾಫಿಗಾಗ್ಲಿ ಕೊಡಲ್ಲ. ಆ ಕಾರಣದಿಂದ ಇದನ್ನ ನೀಟಾಗಿ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ತೆಗೆಸ್ಕೋಬೇಕು. ಇದನ್ನ ತೆಗೆಸಿದಾಗ ಕಾಫಿ ಬಲಿಯೋದಾಗ್ಲಿ ಮತ್ತೆ ಗಿಡಕ್ಕೆ ಸ್ಟ್ರೆಂತ್ ಆಗ್ಲಿ ಕಾಫಿ ಹೆಚ್ಚು ಇಳುವರಿ ಆಗ್ಲಿ ಬರೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾವು 3ನೇ ರೌಂಡ್ ಗೊಬ್ಬರನ ಹಾಕ್ತಿದೀವಿ. ಆ ಗೊಬ್ಬರ ಹಾಕಕ್ಕಿಂತ ಮುಂಚೆ ನಾನು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿಸ್ಕೋಬೇಕು. ಮತ್ತೆ ಹಳ್ಳನ ಕೂಡ ಓಡಿಸಬೇಕು, ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ನೆಲಕ್ಕೆ ಹಾಕ್ತಿವಲ್ಲ, ಅವಾಗ ಹಳ್ಳನ ಕೂಡ ಗೊಬ್ಬರದ ಪವರ್ನ ತಗೊಳುತ್ತೆ. ಈ ಚಿಗುರು ಕಂಗುಡಿ ಅದ್ರೆಲ್ಲದ್ರ ಜೊತೆ ಇದಿಷ್ಟು ಕೂಡ ತೆಗೆಸಿ ನೀಟಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಗೊಬ್ಬರ ಹಾಕಿದ್ರೆ ನಿಮ್ಮ ಕಾಫಿ ಹೆಚ್ಚು ಇಳುವರಿ ಕೂಡ ಬರುತ್ತೆ, ಹೆಚ್ಚು ತೂಕನೂ ಕೂಡ ಬರುತ್ತೆ, ಮತ್ತೆ ಗಿಡನೂ ಕೂಡ ಚೆನ್ನಾಗಿರ್ತವೆ. ಮತ್ತೆ ಕಾಫಿ ಕುಯ್ಯೋಕ್ಕಿಂತ ಮುಂಚೆ ಏನಾರ ಟೈಮ್ ಆಯ್ತು ಅಂದ್ರೆ ಹಣ್ಣಾದ್ಮೇಲೆ ಉದ್ರೋಗೋ ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ. ಇಲ್ಲಾಂದ್ರೆ ಎಲ್ಲ ಉದುರು ಬಿಡುತ್ತೆ. ಹಾಗಾಗಿ ಈ ಸತಿ ನಾವು ಗೊಬ್ಬರನ ಹಾಕ್ತಾ ಇದೀವಿ 3ನೇ ರೌಂಡ್. ಈಗ ರೀಸೆಂಟ್ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ. ನಾವು ಸ್ವಲ್ಪ ಲೀಸಿ ಮಾಡ್ಕೊಂಡಿರೋ ತೋಟಕ್ಕೂ ಕೂಡ ಹಾಕಿದ್ವಿ, ಯಾವ ಗೊಬ್ಬರ ಹಾಕಿದ್ವಿ ಅಂತ. ಮತ್ತೆ ಈ ತೋಟಕ್ಕೂ ಕೂಡ ಯಾವ ಗೊಬ್ಬರ ಹಾಕ್ತಿವಿ ಅಂತ ಕೂಡ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ರು ಕೂಡ ನಮ್ಮ ಚಾನಲ್ ಇರೋ ಪ್ರತಿಯೊಂದು ವಿಡಿಯೋನು ಕೂಡ ನೋಡಿ, ಪ್ರತಿಯೊಂದು ಕೆಲಸನ ಯಾವ ತರ ಮಾಡ್ತೀವಿ ಮತ್ತೆ ಯಾವ ಕೆಲಸ ಮಾಡಿದ್ರೆ ಏನು ಉಪಯೋಗ ಅನ್ನೋದು ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಗೊಬ್ಬರ ಹಾಕಕ್ಕಿಂತ ಮುಂಚೆ ತೀರಾ ಜೋರಾಗಿ ಮಳೆನೂ ಕೂಡ ಇರಬಾರ್ದು, ತೀರಾ ಕಮ್ಮಿ ಮಳೆನೂ ಕೂಡ ಇರಬಾರ್ದು, ನಾರ್ಮಲ್ ಆಗಿ ಬರ್ತಾ ಇರಬೇಕು. ಯಾಕಂದ್ರೆ ಗೊಬ್ಬರ ಜೋರ ಮಳೆ ಬಂತು ಅಂದ್ರೆ ಕೊಚ್ಕೊಂಡು ಹೋಗುತ್ತೆ. ಇಲ್ಲ ಅದ್ರ ತೀರಾ ಮಳೆ ಬರಲಿಲ್ಲ ಅಂದ್ರೆ ಅದು ಕೂಡ ಕರಗೋದಿಲ್ಲ, ಪವರ್ ಕೂಡ ಭೂಮಿಯಲ್ಲಿ ಸಪ್ಲೈ ಆಗಿ ಗಿಡಗಳಿಗೆ ಹೋಗೋದಿಲ್ಲ. ಹಾಗಾಗಿ ವೆದರ್ನ ನೋಡ್ಬಿಟ್ಟು ಹಾಕಿ. ಇದೆಲ್ಲ ಆಯ್ತಿದ್ದಂಗೆ ಹಾಗೆ ನಮ್ಮ ತೋಟದಲ್ಲಿ ಒಂದ್ 2-3 ಸಿಲ್ವರ್ ಮರ ಒಣಗಿದ್ದು, ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ಕೊಂಡು ಹೋಗಕ್ಕೆ ಅಂತ 4 ಜನ ಬಂದಿದ್ರು. ಈಗ ಅದನ್ನ ಕಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ತೋಟದೊಳಗೆ. ಈ ಸಿಲ್ವರ್ ಮರಕ್ಕೆ ಏನ್ ಬಂತೋ ಏನೋ ಗೊತ್ತಿಲ್ಲ, ಯಾಕೋ ಇದ್ದಕ್ಕಿದ್ದಂಗೆ ಚೆನ್ನಾಗಿರೋ ಮರ 1-2 ಒಣಗ್ಬಿಟ್ಟಿದೆ. ನೀವು ಕೂಡ ನಿಮ್ ತೋಟದಲ್ಲಿ ಏನಾದ್ರು ಈ ತರ ಒಣಗಿದ್ರೆ ಕಮೆಂಟ್ ಮಾಡಿ. ಮತ್ತೆ ಇದಕ್ಕೆ ಏನ್ ಪರಿಹಾರ ಏನಾದ್ರು ಮತ್ತೆ ಉಳಿಸ್ಕೋಬಹುದಾ ಏನು ಅಂತ ಸ್ವಲ್ಪ ನಮಗೂ ಕೂಡ ತಿಳಿಸ್ಕೊಡಿ. ಇದೇನ್ ಕಾಯಿಲೆ ಅಂತ ನಮಗಂತೂ ಗೊತ್ತಿಲ್ಲ. ಇಲ್ಲ ಇರ್ಲಿಲ್ಲ, ಇವಾಗ ಈಗ 1 ವರ್ಷದಿಂದ ಈ ತರ ಕಾಣ್ತಾ ಇದೆ. ಇವಾಗ ನೀವು ನೋಡ್ಬೋದು ಎಲ್ಲ ಕಟ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಶುರು ಮಾಡಿದ್ದಾರೆ. ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಮರದ ಮೇಕೆ ಹೊರಗ್ಸ್ಕೊಂಡು ನೀಟಾಗಿ ಎಲ್ಲ ಕೆಳಕೋತಾ ಇದಾರೆ. ಈಗ ಮರ ಯಾಕೋತಾ ಈ ಟೈಮಲ್ಲಿ ಕೊಡಬಾರ್ದು ಅಂತ ಹೇಳ್ತಾರೆ. ಈ ಟೈಮಲ್ಲಿ ಕೊಟ್ರೆ ಕಾಫಿ ಎಲ್ಲ ಬರಿತಾ ಇರುತ್ತಾ, ಮತ್ತೆ ಗಿಡದ ಮೇಲೆಲ್ಲ ಬೀಳುತ್ತಾ, ರೆಕ್ಕೆ ಎಲ್ಲ ಮುರಿದೋಗ್ಬಿಡುತ್ತೆ. ನೀವು ಏನಾರ ಸಿಲ್ವರ್ ಏನಾರ ಕೊಡೋರು ಏನಾರ ಇದ್ರೆ ಕಾಫಿ ಎಲ್ಲ ಕೊಯ್ದು ಆದ ನಂತರ ಕೊಡಿ. ಮತ್ತೆ ನಿಮ್ ತೋಟದಲ್ಲಿ ಏನಾರು ಒಣಗಿದ್ರೆ ಅದಿನ್ನೂ ಏನಾರು ಸ್ವಲ್ಪ ಗಟ್ಟಿ ಇದ್ರೆ ಏನು ಸದ್ಯಕ್ಕೆ ಏನ್ ಬೀಳಲ್ಲ ಅನ್ನಂಗಿದ್ರೆ ಕಾಫಿ ಎಲ್ಲ ಕೊಯ್ದು ಆದ್ಮೇಲೆ ಕೊಡಿ. ನಮ್ ತೋಟದಲ್ಲಿ ಬಂದು 1-2 ಸಿಕ್ಕಾಪಟ್ಟೆ ಒಣಗ್ಬಿಟ್ಟಿದ್ದು, ಹಂಗಾಗಿ ಇವಾಗ ನಾವು ಕೂಡ ಕೊಯ್ದು ಕೊಡ್ತಾ ಇದೀವಿ. ಇನ್ನೊಂದ್ ಸ್ವಲ್ಪ ದಿವಸ ಹೋಗ್ಬಿಟ್ರೆ ಎಲ್ಲ ಕುಟ್ಟಿಡಿತಿದೆ, ಆಮೇಲೆ ಮರ ಕೂಡ ಬಿದ್ದೋಗುತ್ತೆ. ಬಿದ್ರೆ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಮುರಿದೋಗುತ್ತೆ, ರೆಕ್ಕೆಗಳೆಲ್ಲ ಹೋಗುತ್ತೆ. ಈಗ್ಲೇ ಹಿಂಗ್ ಸ್ವಲ್ಪ ಅದ್ರಲ್ಲೇ ಕೊಡ್ಕೊಬಿಟ್ರೆ ಆದಷ್ಟು ರೆಕ್ಕೆ ಮಾತ್ರ ಹೋಗುತ್ತೆ, ಗಿಡಗಳೆಲ್ಲ ಅಷ್ಟೇರ ಡ್ಯಾಮೇಜ್ ಆಗಕ್ ಬಿಡಲ್ಲ. ಆತರ ನೋಡ್ಬಿಟ್ಟು ನೀಟಾಗಿ ಎಲ್ಲ ಕುಯ್ಕೊಬಿಟ್ಟು ಕೆಡ್ಕೊಬಿಟ್ಟು ತಂದೊಯ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಯಾವತ್ತೂ ಕೂಡ ಪ್ರತಿಯೊಬ್ಬರಿಗೂ ಹೇಳೋದೇನಂದ್ರೆ, ಈ ಮರ ಕೊಯ್ಬೇಕಾದ್ರಾಗ್ಲಿ, ಮರ ಕೆಡಕ್ಬೇಕಾರಾಗ್ಲಿ, ಮರಗಸಿ ಮಾಡ್ಬೇಕಾರಾಗ್ಲಿ, ಯಾರು ಕೂಡ ಮರದ ಬಡ್ಡೆಗೆ ಹೋಗ್ಬೇಡಿ. ಆದಷ್ಟು ಮರದಿಂದ ಒಂದು 50 ಮೀಟರ್ ಡಿಸ್ಟೆನ್ಸ್ ದೂರದಲ್ಲೇ ಇರಿ. 50 ಸಾಲ 100 ಮೀಟರ್ ಡಿಸ್ಟೆನ್ಸ್ ದೂರದಲ್ಲೇ ಇರ್ಬೇಕು. ಯಾಕಂದ್ರೆ ಮರ ಉದ್ದ ಇರುತ್ತೆ, ಯಾವಾಗ ಯಾವ ಕಡೆ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. ಸುಮ್ನೆ ನಿಮ್ ಪ್ರಾಣಕ್ಕೆ ನೀವೇ ಅಪಾಯ ತನ್ಕೋಬೇಡಿ. ಅಷ್ಟು ನೀವು ಎಷ್ಟು ದೂರದಲ್ಲಿ ಇರ್ತೀರೋ ಆವಾಗ ನಮ್ ಪ್ರಾಣ ಉಳಿಯುತ್ತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಇದನ್ನೊಂದು ಮರಿಬೇಡಿ, ಇದೊಂದೊಂದನ್ನ ಜ್ಞಾಪನ ಇಟ್ಕೊಳ್ಳಿ. ಇದೆಲ್ಲ ಕಟ್ ಮಾಡಾಕ್ತಿದ್ದಂಗೆ ನೋಡ್ಬಿಟ್ಟು ಪೀಸ್ ಯಾವ ಚೆನ್ನಾಗಿದೆ ಎಲ್ಲ ಕೂಡ ಅವ್ರ ಸೈಜಿಗೆ ಕಟ್ ಮಾಡ್ಕೊಂಡು ಎಲ್ಲ ಕೂಡ ಟ್ರ್ಯಾಕ್ಟರಿಗೆ ಹಾಕಿ ಲೋಡ್ ಮಾಡ್ಕೊಂಡ್ರು. ಇವಾಗ ಲೋಡ್ ಮಾಡಕ್ಕೆಲ್ಲ ಫಸ್ಟ್ ನಮ್ ಜನಗಳು ಇರ್ತಾ ಇದ್ರು, ಇವಾಗೆಲ್ಲ ನೋಡ್ರೆ ಅಸಾಮೋರಿದ್ದಾರೆ, ನೀವು ನೋಡ್ಬೋದು. ಇವರಿಗೆ ಲೋಡ್ ಮಾಡ್ತಾ ಇದ್ರು. ಹಾಗೆ ನಾನು ಕೂಡ ತೋಟದೊಳಗೆ ಬಂದೆ, ಎಲ್ಲ ಕಟ್ ಮಾಡಲ್ಲ ಆಗಿತ್ತಲ್ಲ ಅಂತ. ಇಲ್ಲಿ ಬಂದು ನೋಡ್ರೆ ಒಂದ್ ಸ್ವಲ್ಪ ಗಿಡಗಳೆಲ್ಲ ಹೋಗಿದ್ದು, ಅದನ್ನ ನೋಡಿ ಸ್ವಲ್ಪ ರೆಕ್ಕೆಗಳು ತೀರಾ ಗಿಡ ಏನೆಲ್ಲ ಹೋಗಿಲ್ಲ. ಅದ್ ನೋಡಿ ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ಫಸಲು ಕೂಡ ಒಳ್ಳೆ ಚೆನ್ನಾಗಿತ್ತು ಈ ಸತಿ. ಇದೆಲ್ಲ ಆಗ್ತಿದ್ದಂಗೆ ಇವರು ಕೂಡ ಎಲ್ಲ ಲೋಡ್ ಮಾಡ್ಕೊಂಡು ಎಲ್ಲ ಕಟ್ ಮಾಡ್ಕೊಂಡು ತಗೊಂಡು ಹೊರಟ್ರು. ಅವ್ರದ್ದೆಲ್ಲ ಆಗ್ತಿದ್ದಂಗೆ ನಾವ್ ಇನ್ನೇನ್ ಮಾಡ್ಬೇಕು ಅಂದ್ರೆ, ಇವಾಗ ಇದನ್ನೆಲ್ಲ ನೀಟಾಗಿ ರೆಕ್ಕೆ ಎಲ್ಲ ಬಿಡಿಸಿ ಎಲ್ಲ ಸವರ್ಬಿಟ್ಟು ಸಿಲ್ವರ್ದ ರೆಕ್ಕೆ ಎಲ್ಲ ಸೀದಾ ಎಲ್ಲ ಕೊಚ್ಚಾಕ್ಬೇಕು. ಇವಾಗ ಅದನ್ನು ಕೂಡ ಎಲ್ಲಾನು ಕೂಡ ಈಗ ಮಾಡಿ ಮುಗಿಸಿದೀನಿ. ನೀವು ನೋಡ್ಬೋದು ಒಂದ್ ಸ್ವಲ್ಪ ಒಂದ್ ರೆಕ್ಕೆ ಹೋಗಿದೆ ಗಿಡಗಳಲ್ಲಿ. ಮತ್ತೆ ಸೌದೆ ಎಲ್ಲ ಕೂಡ ಕ್ಲೀನ್ ಮಾಡಿ ಎಲ್ಲ ಹಾಕಿದೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಈ ತರ ಎಲ್ಲ ನೋಡಿದಾಗ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಒಂದೊಂದು ಕಾಫಿ ಗಿಡನು ಒಂದೊಂದು ಮಗು ತರ ಸಾಕಿರ್ತೀವಿ ವರ್ಷ ಕಷ್ಟಪಟ್ಟು. ಹಾಗಾಗಿ ಈ ತರ ಎಲ್ಲ ನೋಡಿದಾಗ ಯಾರಿಗೇ ಆಗ್ಲಿ ಪ್ರತಿಯೊಬ್ಬರಿಗೂ ಕೂಡ
ತುಂಬಾ ಬೇಜಾರಾಗುತ್ತೆ. ಬಟ್ ಇನ್ನೇನ್ ಮಾಡಂಗಿಲ್ಲ. ಇದನ್ನ ಮರಗಳನ್ನೆಲ್ಲ ಹಾಗೆ ಬಿಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಅಣ್ಕೊಯ್ಯೊಳಗೆ ಬಿದ್ದ್ಬಿಟ್ಟು ಪೂರಾ ಗಿಡನೇ ಹೋಗ್ಬಿಡೋದು ಮುರ್ಕೊಂಡು. ಅವಾಗ ಇನ್ನೂ ತುಂಬಾ ನಮಗೆ ಲಾಸ್ ಆಗೋದು. ಆ ಕಾರಣದಿಂದ ಇವಾಗ್ಲೇ ಸ್ವಲ್ಪ ಮುಂಚೆನೆ ಕೊಟ್ಕೊಬಿಟ್ವಿ. ಇದೆಲ್ಲ ಆಯ್ತು. ಇವಾಗ ಸೀದಾ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಇನ್ನು ಚಿಗುರು ತೆಗಿಯೋರು ಕೂಡ ಅವರು ಕೂಡ ಮನೆಗೆ ಹೋದ್ರು. ಹಳ್ಳ ಕೂಡ ನೀವು ನೋಡ್ಬೋದು, ಹಳ್ಳ ಕೂಡ ಬಂದಿದೆ. ಈಗ ಚಿಗುರು ಎಲ್ಲ ತೆಗ್ದು ಮುಗಿಯುತ್ತೆ ಒಂದು 2 ದಿವಸದಲ್ಲಿ. ಅದಾಗ್ತಿದ್ದಂಗೆ ಹಳ್ಳನ ಕೂಡ ಒಡಿಸ್ತೀವಿ. ಹಳೆ ಎಲ್ಲ ಒಡಿಸ್ ಮುಗಿತಿದ್ದಂಗೆ ಇನ್ನ ಮಳೆ ಬಂದ್ರೆ ಸ್ವಲ್ಪ ಗೊಬ್ಬರ ಹಾಕ್ತಿವಿ. ಮಳೆ ಏನಾರು ಬರಂಗೇನೋ ಕಾಣ್ತಿಲ್ಲ ಅಂದ್ರೆ ಸೀದಾ ಒಂದ್ ಸ್ವಲ್ಪ 3ನೇ ರೌಂಡ್ ಸ್ಪ್ರೇ ಮಾಡಬೇಕು. ಮತ್ತೆ ಲೆಂಡನ್ನೆಲ್ಲ ಹಚ್ಚಿಸ್ಬೇಕು. ಇನ್ನು ತುಂಬಾ ಕೆಲಸ ಇದೆ. ಅವೆಲ್ಲ ಮುಗಿಸ್ಕೊಬಿಟ್ರೆ ಅನ್ಕೋಯತಿಗೆ ಸ್ವಲ್ಪ ಫ್ರೀ ಆಗಿಬಿಡ್ತೀವಿ. ಹಾಗಾಗಿ ಇವತ್ತಿಗೆ ನಮ್ಮ ಕೆಲಸ ಅಲ್ಲಿಗೆ ಮುಗಿತು. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಇದೇ ತರ ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ಈ ವಿಡಿಯೋ ನೋಡಿದ್ಮೇಲೆ ಇನ್ನೂ ಯಾರ್ಯಾರು ನಮ್ಮ ಪೇಜ್ನ ಫಾಲೋ ಮಾಡಿಲ್ವೋ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಜೊತೆ ಸಿಗ್ತೀನಿ. ಬೈ.